ಹಾಯ್ ಫ್ರೆಂಡ್ಸ್, ಜಿ ಆರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನವರಸ ನಾಯಕ ಜಗ್ಗೇಶ್ ಅವರು ಅಭಿನಯಿಸಿರುವ ಶತದಿನೋತ್ಸವ ಕಂಡ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಈ ಲಿಸ್ಟ್ನಲ್ಲಿ ಅವರು ಪೋಷಕ ಪಾತ್ರದಲ್ಲಿ ಅಭಿನಯಿಸಿರುವ ಚಿತ್ರಗಳು ಕೂಡ ಒಳಗೊಂಡಿವೆ. ಅವರ ಮೊದಲನೆಯ ಚಿತ್ರ ರಣಧೀರ. ಈ ಚಿತ್ರವು 1988ರಲ್ಲಿ ತೆರೆ ಕಂಡು 175 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ ಎರಡನೆಯ ಚಿತ್ರ ಸಾಂಗ್ಲಿಯಾನ. ಈ ಚಿತ್ರವು 1988ರಲ್ಲಿ ತೆರೆ ಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ ಮೂರನೆಯ ಚಿತ್ರ ರಣರಂಗ. ಈ ಚಿತ್ರವು 1988ರಲ್ಲಿ ತೆರೆ ಕಂಡು 175 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ ನಾಲ್ಕನೆಯ ಚಿತ್ರ ಯುದ್ಧಕಾಂಡ. ಈ ಚಿತ್ರವು 1989ರಲ್ಲಿ ತೆರೆ ಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ ಐದನೆಯ ಚಿತ್ರ ಪರಶುರಾಮ್. ಈ ಚಿತ್ರವು 1989ರಲ್ಲಿ ತೆರೆ ಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ ಆರನೆಯ ಚಿತ್ರ ರಣಬೇರಿ. ಈ ಚಿತ್ರವು 1990ರಲ್ಲಿ ತೆರೆ ಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ ಏಳನೆಯ ಚಿತ್ರ ರಾಣಿ ಮಹಾರಾಣಿ. ಈ ಚಿತ್ರವು 1990ರಲ್ಲಿ ತೆರೆ ಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ ಎಂಟನೆಯ ಚಿತ್ರ ಪ್ರತಾಪ್. ಈ ಚಿತ್ರವು 1990ರಲ್ಲಿ ತೆರೆ ಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ ಒಂಬತ್ತನೆಯ ಚಿತ್ರ ಕಳ್ಳ ಮಳ್ಳ. ಈ ಚಿತ್ರವು 1991ರಲ್ಲಿ ತೆರೆ ಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ ಹತ್ತನೆಯ ಚಿತ್ರ ರೌಡಿ MLA. ಈ ಚಿತ್ರವು 1991ರಲ್ಲಿ ತೆರೆ ಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 11ನೆಯ ಚಿತ್ರ ಸಿಂಧೂರ ತಿಲಕ. ಈ ಚಿತ್ರವು 1992ರಲ್ಲಿ ತೆರೆ ಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 12ನೆಯ ಚಿತ್ರ ಸೋಲಿಲ್ಲದ ಸರದಾರ. ಈ ಚಿತ್ರವು 1992ರಲ್ಲಿ ತೆರೆ ಕಂಡು 175 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 13ನೆಯ ಚಿತ್ರ ಕನಸಿನ ರಾಣಿ. ಈ ಚಿತ್ರವು 1992ರಲ್ಲಿ ತೆರೆ ಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 14ನೆಯ ಚಿತ್ರ ತರ್ಲೆ ನನ್ನ ಮಗ. ಈ ಚಿತ್ರವು 1992ರಲ್ಲಿ ತೆರೆ ಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 15ನೆಯ ಚಿತ್ರ ಬಂಡ ನನ್ನ ಗಂಡ. ಈ ಚಿತ್ರವು 1992ರಲ್ಲಿ ತೆರೆ ಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 16ನೆಯ ಚಿತ್ರ ಪೊಲೀಸ್ ಫೈಲ್. ಈ ಚಿತ್ರವು 1993ರಲ್ಲಿ ತೆರೆ ಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 17ನೆಯ ಚಿತ್ರ ಸರ್ವರ್ ಸೋಮಣ್ಣ. ಈ ಚಿತ್ರವು 1993ರಲ್ಲಿ ತೆರೆ ಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 18ನೆಯ ಚಿತ್ರ ಗಡಿಬಿಡಿ ಗಂಡ. ಈ ಚಿತ್ರವು 1993ರಲ್ಲಿ ತೆರೆ ಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 19ನೆಯ ಚಿತ್ರ ಊರ್ವಶಿ ಕಲ್ಯಾಣ. ಈ ಚಿತ್ರವು 1993ರಲ್ಲಿ ತೆರೆ ಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 20ನೆಯ ಚಿತ್ರ ಬೇವು ಬೆಲ್ಲ. ಈ ಚಿತ್ರವು 1993ರಲ್ಲಿ ತೆರೆ ಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 21ನೆಯ ಚಿತ್ರ ಇಂದ್ರನ ಗೆದ್ದ ನರೇಂದ್ರ. ಈ ಚಿತ್ರವು 1994ರಲ್ಲಿ ತೆರೆ ಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 22ನೆಯ ಚಿತ್ರ ಜಿಪುಣ ನನ್ನ ಗಂಡ. ಈ ಚಿತ್ರವು 2001ರಲ್ಲಿ ತೆರೆ ಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 23ನೆಯ ಚಿತ್ರ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ. ಈ ಚಿತ್ರವು 2003ರಲ್ಲಿ ತೆರೆ ಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 24ನೆಯ ಚಿತ್ರ ಹನಿಮೂನ್ ಎಕ್ಸ್ಪ್ರೆಸ್. ಈ ಚಿತ್ರವು 2006ರಲ್ಲಿ ತೆರೆ ಕಂಡು 175 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 25ನೆಯ ಚಿತ್ರ ನೀರ್ದೋಸೆ. ಈ ಚಿತ್ರವು 2016ರಲ್ಲಿ ತೆರೆ ಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ನೋಡಿದ್ರಲ್ಲ ಫ್ರೆಂಡ್ಸ್, ನವರಸ ನಾಯಕ ಜಗ್ಗೇಶ್ ಅವರು ಅಭಿನಯಿಸಿರುವ ಶತದಿನೋತ್ಸವ ಆಚರಿಸಿಕೊಂಡ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ.
ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.